ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಮಟನ್ ಬಿರಿಯಾನಿ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ಫಸ್ಟು 1 kg ಮಟನ್ ನೀಟಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ನಾನು ಬೇಯಿಸ್ಕೊಳಕ್ಕೆ ಇಕ್ತೀನಿ. 4 ವಿಸಿಲ್ ಬರಬೇಕು, 4 ವಿಸಿಲು. ನಾಲ್ಕು ವಿಸಿಲ್ ಆದಮೇಲೆ ಮಸಾಲೆ ಎಲ್ಲ ಜೋಡಿಸ್ಕೊಳ್ಳೋಣ. ಬನ್ನಿ, ಪುದೀನ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಕುಯ್ಕೊಬಿಡೋಣ ಎಲ್ಲ ನೀಟಾಗಿ. ನೋಡಿ, ಪುದೀನ, ಕೊತ್ತಂಬರಿ, ಟೊಮಾಟೊ, ಈರುಳ್ಳಿ ಇಷ್ಟೆಲ್ಲ ನಾನು 1 kg ತೋರಿಸ್ತಾ ಇದ್ದೀನಿ. ಮತ್ತು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ ಮಿಕ್ಸಿಗೆ ಹಾಕ್ಕೊಬಿಡೋಣ, ಪೇಸ್ಟ್ ಮಾಡ್ಕೊಳ್ಳೋಣ. ಮತ್ತು ತಪ್ಪಲೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಮತ್ತು ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ, ಅದು ಸ್ವಲ್ಪ ರೋಸ್ಟ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಚಕ್ಕೆ ಲವಂಗ ಎಲ್ಲ ರುಬ್ಬಿದ್ರಲ್ಲ ಅದು. ಮತ್ತು ಮೆಣಸಿನ್ಕಾಯಿ ಪುಡಿ 2 ಸ್ಪೂನು, ಉಪ್ಪು 1-2 ಸ್ಪೂನು. ನೀಟಾಗದು ಸ್ವಲ್ಪ ಮಸಾಲೆ ಚೆನ್ನಾಗಿ ಹಿಡೀಲಿ. ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ಬೇಯಿಸ್ಕೊಂಡಿರ್ತೀವಿ ಆ ಮಟನ್. ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ, ನೋಡಿ ಎಷ್ಟು ಸೂಪರಾಗೈತೆ. ಅದು ಹಾಕ್ಕೊಬಿಡೋಣ. ನೀಟಾಗಿ ಚೆನ್ನಾಗಿ ಅದು ಮಿಕ್ಸ್ ಮಾಡಿ ನೀಟಾಗಿ ಒಂದು 10 ನಿಮಿಷ ಬಿಡೋಣ. ಮೆಣಸಿನ್ಕಾಯಿ ಪುಡಿ, ಉಪ್ಪು ಚೆನ್ನಾಗಿ ಅದು ನೀರು ಚೆನ್ನಾಗಿ ಮಸಾಲೆ ಹಿಡಿದ್ಮೇಲೆ ತೆಗೆದ್ಮೇಲೆ ಪುದೀನ, ಕೊತ್ತಂಬರಿ, ಟೊಮಾಟೊ, ಮೊಸರು ಆ್ಯಡ್ ಮಾಡ್ಕೊಬಿಡೋಣ. ಹಂಗೆ ಮೊಸರು ಆದಮೇಲೆ ನೀಟಾಗಿ ಅಲ್ಲಾಡಿಸ್ಕೊಳ್ಳೋಣ. ಮತ್ತು ಒಂದು ನಿಂಬೆಹಣ್ಣು ಎತ್ಕೊಳ್ಳೋಣ, ಒಂದು ನಿಂಬೆಹಣ್ಣು ಹಾಕೋಣ. ಒಂದು ನಿಂಬೆಹಣ್ಣು ಹಾಕ್ಬಿಡೋಣ. ಮೊಸರು ನಿಂಬೆಹಣ್ಣು ಹಾಕಿದ್ರೆ ಟೇಸ್ಟ್ ಸೂಪರಾಗಿರುತ್ತೆ. ಮತ್ತು ನೀರು ಎಷ್ಟು ಬೇಕಷ್ಟು ಅಳತೆಗೆ ತಕ್ಕನಾಗ ಹಾಕ್ಕೊಬಿಡಿ. ಮತ್ತು ಕುದಿಯೋಕ್ಕೆ ನಾನು ಕಲ್ಲರ್ ಹಾಕ್ತಾಯಿದ್ದೀನಿ ಸ್ವಲ್ಪ. ನಿಮಗೆ ಬೇಕಾದ್ರೆ ಹಾಕಿ, ಇಲ್ಲಾಂದರೆ ಬೇಡ. ರೆಡಿಮೇಡ್ ಮಸಾಲೆ ಏನೂ ಹಾಕ್ತಾಯಿಲ್ಲ ನಾನು, ಕುದಿಯೋಕೆ ಬಿಡ್ತೀನಿ. ಮತ್ತು ಅಕ್ಕಿ ನಾನು 10 ನಿಮಿಷ ನೆನೆಸಿರ್ತೀನಿ, ಆಗ ಚೆನ್ನಾಗಿ ಬರ್ತಿದೆ ಬಿರಿಯಾನಿ, ತುಂಬ ಚೆನ್ನಾಗಿ ಬರ್ತಿದೆ. ನೋಡಿ ಫ್ರೆಂಡ್ಸ್, ನೀಟಾಗಿ ಅದು ತಿರ್ಗಿ ಹಾಕ್ಕೊಳ್ಳೋಣ. ಆಗೈತೆ ನೋಡಿ ಫ್ರೆಂಡ್ಸ್, ಒಂದು 10 ನಿಮಿಷ ಸ್ಲೋ ಮಾಡಿ ಇಕ್ಕೋಣ. ಫೈನಲಿ ಈ ಥರ ಬರ್ತಿದೆ ನೋಡಿ ಫ್ರೆಂಡ್ಸ್. ಆಹಾ, ಘಮ ಘಮ ಅಂತೈತೆ, ತುಂಬ ಚೆನ್ನಾಗೈತೆ ಫ್ರೆಂಡ್ಸ್. ನಿಜವಾಗ್ಲೂ ಉಪ್ಪು ಖಾರ ಎಲ್ಲ ಕರೆಕ್ಟಾಗೈತೆ ಫ್ರೆಂಡ್ಸ್. ಮಕ್ಳಿಗೆ ಹಾಕ್ಕೊಟ್ಟಿದ್ದೀನಿ. ಬನ್ನಿ ಹೇಗೈತೆ ಕೇಳಿ. ಹೇಗೈತಮ್ಮ? ಸೂಪರಾಗೈತೆ ಅಂತ, ಸೂಪರಾಗೈತೆ ಮಮ್ಮಿ ಅಂತ. ಓಕೆ, ಬಾಯ್ ಫ್ರೆಂಡ್ಸ್.